ನನ್ನನ್ನು ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದಾನೆ ರವಿ ಬೆಳಗೆರೆ. ನೀನಾ ರವಿ ಬೆಳಗೆರೆ? ನಿಮ್ಮನ್ನ ಕಿಡ್ನಾಪ್? ಹೌದು. ಹೆಂಗೆ ಸರ್? ನಾನು ರಿಪೋರ್ಟರ್ ಅಲ್ಲ. ರಿಪೋರ್ಟರ್ ಅಲ್ಲ. ಹೌದು ಹೌದು. ಅದರಲ್ಲೂ ಕ್ರೈಮ್ ವಿಷಯಕ್ಕಾಗಿ ಅವನು ನಾಡೆಲ್ಲ ಸುತ್ತಾ ಇದ್ದ. ನಮಗೆಲ್ಲ ಗೊತ್ತಿದೆ. ನನಗೆ ಭೀಮಾ ತೀರದಂತಕರು ಇಂಥ ಅದಕ್ಕೆಲ್ಲ ತುಂಬ ಸುತ್ತಾಡ್ತಿದ್ದ. ಏನೋ ನಾನು ಕ್ರೈಮ್ ನನ್ನ ವಿಭಾಗ ಅಲ್ಲ. ಇವತ್ತಿಗೂ ಕ್ರೈಮ್ ಚಿತ್ರ ಬರೀಬೇಕು ಅಂದ್ರೆ ನನಗೆ ಭಾರಿ ಕಷ್ಟ ಬಂದ್ಬಿಡ್ತದೆ. ಕ್ರೈಮ್ಗಳು ಬರ್ದಿದ್ದೀರಿ? ಕ್ರೈಮ್ಗೆ ಬರೀತಿದ್ದೆ, ಆದ್ರೆ ಕಡಿಮೆ. ಆದ್ರೆ ಬರೆಯಕ್ಕೆ ಆಗ್ತಿರ್ಲಿಲ್ಲ, ನನಗೆ ಕಷ್ಟ ಆಗ್ತಿತ್ತು. ಯಾವ ಹೆಂಗೋ ಒಂದು ಮಾಡಿ ಮುಗಿಸ್ತಿದ್ದೆ. ಆಮೇಲೆ ಬೇರೆ ಏನೋ 35-40% ಅಷ್ಟೇ. ಉಳಿದ್ರೊಳಗ 100 ತೆಗೆಯುವಷ್ಟು ಪ್ರೀತಿ ಪ್ರೇಮ ಪ್ರಣಯ ಅಂದ್ರೆ ಕ್ಲಾಸಿಕ್ ಕಥೆಗಳೇನಿರ್ತಾವ ಅಂಥವಕ್ಕೆ ನಾನೆಲ್ಲ ಒಳ್ಳೆ ಒಳ್ಳೊಳ್ಳೆ ಕಾವ್ಯಗಳಿಗೆ ಕಂಟೆಂಟಿಗೆ ತಕ್ಕಂಗೆ ಹಚ್ಚಿದ. ಸರ್, ನೀವು ರವಿ ಬೆಳಗೆರೆ ಅವರು ತಮ್ಮ ಹತ್ರ ಆತ್ಮೀಯವಾಗಿದ್ದು ಅಂತವರು ಏನಾದರೂ ಹೇಳ್ಕೊಳ್ತಾ ಇದ್ರ ಸರ್? ಯಾವುದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಕಾಸ್ಬಾತ್ ಇದೆ ಅಲ್ಲ, ಅದನ್ನು ಕಾಸ್ಬಾತ್ ಇದೆ. ಪ್ರತಿಯೊಂದು ಕಾಸ್ಬಾತ್ ಇಟ್ಬಿಟ್ಟಿದ್ದಾರೆ ಅವರಾಗಿ, ತೆರೆದಿಟ್ಬಿಟ್ಟಿದ್ದಾರೆ. ಒಂದಿಷ್ಟು ತುಂಬೇನು ತುಂಬ್ಯಾರ. ಎಲ್ಲ ಸತ್ಯ ಅಂತ ಏನಲ್ಲ. ಬರವಣಿಗೆ ಅನ್ನೋದು ಏನು ಹಿಂಗಿರ್ತದೆ ಅಂದ್ರೆ ಆನೆ ಹೋದಿದ್ದ ದಾರಿ ಏನು. ಹೀಗಾಗಿ ಅದು ಸ್ವಲ್ಪ ಮಸಾಲೆ ಸೇರ್ತದೆ. ಅಂದ್ರೆ ಓದುಗನ ಉತ್ಸುಕತೆನ ಹೆಚ್ಚಿಸ್ಬೇಕಲ್ಲ ಸರ್, ಹೆಚ್ಚಿಸ್ಬೇಕಲ್ಲ. ಮತ್ತೆ ಯಾಕಂದ್ರೆ ಪ್ರತಿಯೊಂದು ಘಟನೆಯೂ ರೋಚಕವಾಗಿರಲ್ಲ. ಕೆಲವು ತುಂಬಾ ರೋಚಕವಾಗಿರ್ತದೆ, ಅದು ಹೇಳಕ್ಕಾಗೋದಿಲ್ಲ, ಆಗೋದಿಲ್ಲ. ಹಂಗೆ ಹೇಳ್ತೀರಿ? ಹೌದು 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 ಹೌದು. ಯಾಕಂದ್ರೆ ಯಾವ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಪ್ರತಿಯೊಂದು ಘಟನೆಗಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ನಡೆದಲ್ಲೂ ನಡೆದಿದೆ. ಅದರಲ್ಲಿ ಇವನು ತುಂಬ ಕಿತಾಪತಿ ಮನುಷ್ಯ ಮತ್ತು ತುಂಟ ಮನುಷ್ಯ ಮತ್ತು ಬರಹದಲ್ಲಿ ಅಪಾರ ಪ್ರೀತಿ ಇರುವಂಥ ಮನುಷ್ಯ, ಬರಹನೇ ಜೀವನ ಅಂತ ಪಕ್ಕ ಗೊತ್ತಿರುವಂಥ ಏನೋ ವ್ಯಕ್ತಿ ಅವನು. ಬರಹನೇ ಪ್ರೀತಿ, ಬರಹನೇ ಜೀವನ, ಬರಹನೇ ಎಲ್ಲ ಅವನಿಗೆ ಏನೋ ಆ ಥರ. ಅದ್ಭುತ ಅದ್ಭುತ. ಏನು ರವಿ ಇಲ್ಲಿ ಇಷ್ಟ ಬಂದಿಲ್ಲ ಅಂತಂದು ಅಂದ್ಕೊಳ್ಳೇನೆ. ನಿಮ್ಮ ಕಡೆ ಒಂದು ಕೆಲಸ ಆಗ್ಬೇಕಾಗಿತ್ತು, ಬಂದೆ. ಇವರು ಕಲಾವಿದರು ಪುಂಡ್ಲಿಕ್ ಅಂತಂದು. ಭಾಳ ಗೊತ್ತು, ನಾನು ಫ್ಯಾನು, ಇವ್ರ ಫ್ಯಾನ್ ನಾನು ಅಂತಂದು. ನಾನು ಹೋಗಿದ್ದೆ ಅದಕ್ಕೆ ಟ್ರಾನ್ಸ್ಫರ್. ನಾನು ಫ್ಯಾನು ಪಂಕ ಇವೆಲ್ಲ ಆಗಲ್ಲ, ಅವರು ಲೈಬ್ರರಿ ಡಿಪಾರ್ಟ್ಮೆಂಟ್ ಅದಾರ, ಅವರು ಟ್ರಾನ್ಸ್ಫರ್ ಮಾಡ್ಕೊಡೋರು. ಎಲ್ಲಮ್ಮ ನೀನು ಅಂತ ಅದಕ್ಕೆ ಇಂತಿಲ್ಲದೀನಿ ಸರ್, ಹಿಂಗೆ. ಹೌದಾ? ಮಲ್ಲೇಶಪ್ಪಗೆ ಒಂದು ಫೋನ್ ತಗೋ. ಮಲ್ಲೇಶಪ್ಪ ಅವರು ಡೈರೆಕ್ಟರ್ ಇದ್ರು. ತಕ್ಷಣ ಫೋನು, ಬರ ಅಂತ. ಇಷ್ಟ ಇನ್ನೊಂದು ಅರ್ಧ ತಾಸಿಗೆ ಬಂದ. ಒಂದು ಕೂಡ ನಾನು ನೋಡಿಬಿಟ್ಟು ಗೊತ್ತಾದ ನಮ್ಮ ಡೈರೆಕ್ಟ್ರು. ನಿಂಗೆ ಹೇಳಿದ್ನಲ್ಲ ಅಂತಂದು ಅನ್ಕೊಂತ ಬಂದ. ಬಾ, ನೀನು ಸಂಪನ್ನ ಅಲ್ಲ, ಬಾ ಅಂತ. ಯಾರು? ರವಿ ಬೆಳಗೆರೆ ಅಲ್ಲ, ಎಂ ಪಿ ಪ್ರಕಾಶ್ ಅವರು. ಅಲ್ಲೇ ಕುಂತಾನ. ರವೀನ ಇಲ್ಲ ಸರ್, ನಮಸ್ಕಾರ ರೀ. ನಮಸ್ಕಾರ. ಅದೆಲ್ಲ ಇಲ್ಲಿ ಆ ಹುಡುಗಂದು ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕಾರೆ ಇಲ್ಲಿ. ಅದು ಹೆಂಗಾಗುತ್ತಾ, ಹೊಸ ಅಪಾಯಿಂಟ್ಮೆಂಟ್ ಅದು. ಅಂದರೆ ಪ್ರಮೋಷನ್ ಕೊಟ್ಟಿದ್ರು ನನಗೆ. ಸವಣೂರಿಂದ ಪ್ರಮೋಷನ್ ಕೊಟ್ಟು ಅಲ್ಲಿಗೆ ಪ್ರಮೋಷನ್ ಆದವ್ರನ್ನ ಜಾಯ್ನ್ ಆದಮೇಲೆ 3 ವರ್ಷ ಮಟ್ಟ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋದಿಲ್ಲ. ಟೆಕ್ನಿಕಲ್ ಸಮಸ್ಯೆ ಏನೋ ಅಂದ್ಕೊಳ್ಳೇನ. ಅದು ಅಂದೇನು ಹೇಳಂಗಿಲ್ಲಲ್ಲ ಸರ್. ಅವ್ನಿಗೆ ಹೇಳಿ ನಾನು ಮತ್ತೆ ನಿಮ್ಮ ಹತ್ರ ಬಂದ. ನೋಡ್ರಿ ಅದು ಅಲ್ಲ, ನೀ ಸಂಪನ್ನ ಅಲ್ಲ ಗೊತ್ತೈತಿ, ಕುತ್ಕೊ ಇಲ್ಲಿ. ಅವನ್ನ ನಿನ್ನ ಹತ್ರ ಬರ್ತಾನವ ನಾಳೆಗೆ. ಆರ್ಡ್ರ್ ಕೊಟ್ಬಿಡ. ಬೇಡಪ್ಪ, ನನ್ನ ಕಡೆ ಕೊಟ್ಬಿಡ ಆರ್ಡ್ರು. ಇಲ್ಲಿ ಕಳಿಸ್ಬಿಡು, ನಾ ಎಲ್ಲ ಅವ್ನು ಕರ್ಸ್ಕೊಂಡು ಕೊಡ್ತೀನಿ ಅಂದ್ಕೊಂಡು ಹ್ಞೂ ತಾನ. ಹ್ಞೂ ಅಂತಂದು ಕಪ್ ಚಾಪ್ ತರಿಸಿದ್ರು, ಕುಡ್ದ ಭಾಳ ಅಂದ್ಕೊಳ್ಳೆ ಹೊಂಟ. ಬೈಲಿ ಹೋಗ್ಬೇಡ, ಅವನೇ ನಿನ್ನ ಹತ್ರ ಬರ್ತಾನೆ. ಈಗ ನನ್ನ ಕೊಡೋ ನನ್ನ ಕಡೆ ಏನು ಕಳ್ಸಕ್ಕೆ ಹೋಗ್ಬೇಡ ನೀನು, ಅಧಿಕಾರಿ ನೀನು. ಮತ್ತು ಅವ್ನಿಗೆ ಹವಾ ಹಾಕಿ ನಿರ್ದೇಶಕ ನೀನು ಅದು ಮಾಡಿಕೊಡೋ. ನಿನ್ನ ಹತ್ರ ಬರ್ತಾನೆ. ಬೆಳಿಗ್ಗೆ ಒಂದು 10-10ವರೆಗೆ ಬಂದು ನಡೀತೈತಲ್ಲ, ಒಂದು 11 ಗಂಟೆಗೆ ಕಳಿಸ್ಬಿಟ್ರಿ. ಹೋಗ್ಬಿಡಪ್ಪ ಅಲ್ಲಿಗೆ. ಹಂಗೆ ಒಂದೇ ದಿವ್ಸಕ್ಕೆ ಟ್ರಾನ್ಸ್ಫರ್. ಇದು ಕಿಡ್ನಾಪ್ ಅಂತೀರ ಏನಂತೀರಿ? ಒಂದು ರೀತಿ ಕಿಡ್ನಾಪ್. ಒಂದು ಹಿಂಗೆ ಏನು. ಆದರೆ ಇನ್ನೊಂದು ರವಿ ಬೆಳಗೆರೆ ಬದ್ಧತೆ ಬಗ್ಗೆ ಹೇಳಬೇಕು. ನೀವೆಲ್ಲ ಅಂತೀರಿ ಏನಂತಾರೆ, ಆಗಲೇ ಹೇಳಿದ್ದೆ, ಒಂದು ಪ್ರಶ್ನೆ ಅಂದೆ, ಗುಂಡಗಿರಿ ಮಾಡ್ತಾರೆ. ಅದೇನು ಮಾಡಬೇಕಾಗಿಲ್ಲ. ಯಾಕಂದ್ರೆ ಲಕ್ಷ ಪತ್ರಿಕೆ ಹೋಗ್ತಿದ್ರಿ. ಒಂದು ಪತ್ರಿಕೆಗೆ
₹1 ಹೇಳಿದ್ರೆ ಎಷ್ಟು ಉಳಿತು, ಎಷ್ಟು ಓಕೆ ಉಳಿತ ದುಡ್ಡು ಒಂದು ವಾರಕ್ಕೆ. ಹಂಗೆ 4 ವಾರ ಎಷ್ಟು ದುಡ್ಡು ಆಯ್ತು, ಎಷ್ಟು ವರ್ಷ ರೋಲ್ಕಲ್ ಮಾಡ್ಬೇಕಾ? ಯಾವುದೋ ಮಾಂಸದಂಡೆ ಅಡ್ಡೆಯಲ್ಲಿ ವಸೂಲು ಮಾಡ್ತಿದ್ದ ಹಂಗೆ ಹಿಂಗೆ ಅಂತ ಅವನ ಮೇಲೆ ಅಪಾದನೆ ಐತೆ. ಸಾಧ್ಯನೇ ಇಲ್ಲ, ಅದು ಸಾಧ್ಯನೇ ಇಲ್ಲ. ಆವಾಜ್ ಹಾಕ್ತಿರ್ಬೋದು, ಬೈತಿರ್ಬೋದು, ಕತ್ತ ಮಕ್ಕಳ ಬೋಳಿ ಮಕ್ಕಳ ಅದು ಬೈತಿರ್ಬೋದು, ಅದು ಬೇರೆ ವಿಚಾರ. ಅಂಥ ಕೆಲಸ ಏನು ಮಾಡಿದ್ರು, ಬ್ಲಾಕ್ ಮೇಲ್ ಮಾಡ್ತಿದ್ದ. ಇಷ್ಟು ದುಡ್ಡು ಬರ್ತದ್ರಿ, ಎಷ್ಟು ಲಕ್ಷ ಎಲ್ಲ ಹೋಗ್ತಾ ಇದ್ದು ಪತ್ರಿಕೆಗಳು. ಆದರೆ ರವಿ ಬೆಳಗೆರೆ ಅಷ್ಟು ಸುಂದರವಾದಂಥ ಬರಹನ ಇನ್ನೊಬ್ಬರು ಇಲ್ಲ. ಹೌದು ಸರ್, ಹೌದು. ಗೊತ್ತಾ ರವಿ ಬೆಳಗೆರೆ ರೈಟಿಂಗ್ ಸ್ಟೈಲ್ ಹೆಂಗೆ ಗೊತ್ತಾ? ಸುಮ್ಮನೆ ಒಂದು ಸ್ಕ್ರಿಪ್ಟ್ ನೋಡ್ಕೊಂಡು ಹೇಳ್ತೀನಿ ನಿಮ್ಗೆ. ಇದೊಂದು ಸ್ಕ್ರಿಪ್ಟ್ ಯಾವುದೋ ಒಂದು, ಹೌದಾ, ಯಾವುದೋ ಒಂದು ಸ್ಕ್ರಿಪ್ಟು, ಈ ಒಂದು ಹಾಳೆ ತಗೊಳ್ರಿ ಸರ್. ಒಂದು ಹಾಳೆ. ಹಾಂ, ಇದೊಂದು ಸ್ಕ್ರಿಪ್ಟಾ? ಇದು ಚಿಕ್ಕದಿದೆ, ದೊಡ್ಡ A4 ಸೈಜು. ಇಲ್ಲಿ ನಮ್ಮ ಸಾಮಾನ್ಯವಾಗೆಲ್ಲ ಪತ್ರಿಕೆ ಲೆಟರ್ಸ್ಗಳು ಹೆಂಗಿರ್ತಾವ ಅಂತಂದ್ರೆ ಆ ಕಡೆ ಮಾರ್ಜಿನ್ ಇಟ್ಟು ಇಲ್ಲಿ ಮಾರ್ಜಿನ್ ಬಿಟ್ಟು ಬರಿತೀವಿ. ಬರಿತೀವಿ. 1ನೇ ಪೇಜ್ ಭಾಳ ಚೆನ್ನಾಗಿರ್ತದೆ, 2ನೇ ಪೇಜು ಅರ್ಧ ಕಾಲೇ ಮತ್ತು ಮುಗ್ಲಾಗಿರ್ತೈತಿ, ಹೆಂಗೆ ಕತ್ತಿ ಕಾಲು ಗುಬ್ಬಿ ಕಾಲು. 3ನೇ ಪೇಜ್ಗೆ ಕಿತ್ಕೊಂಡು ಹೋಗಿರ್ತಾವೆ ಅಕ್ಷರ, ಬರೋಬ್ಬರಿ ಇರೋದೇ ಇಲ್ಲ. ಅವ್ನು ಹಂಗಲ್ಲ, 1ನೇ ಪೇಜು ಅಕ್ಷರಗಳು ಹೆಂಗಿರ್ತಾವೋ ಅಗದಿ ಮುತ್ತು ಪೋಣಿಸ್ತಂಗೆ. DTP ಮಾಡೋರು ಓದ್ಬೇಕಲ್ಲ ಅದನ್ನ. ಹೌದು, ತಾನೇ ಓದ್ಬೇಕಾಗಿ ತನಗೋಸ್ಕರ ಅಲ್ಲ, ಅದು ಬರೋದು ಸಮಾಜಕ್ಕೋಸ್ಕರ. 1ನೇ ಪೇಜ್ ಹೆಂಗಿರ್ತಿತ್ತು ಹಂಗೆ 20ನೇ ಪೇಜು ಹಂಗೆ ಇರ್ತಿತ್ತು. ಒಂದು 20ನೇ ಪೇಜ್ ಹೆಂಗಿರ್ತಿತ್ತು, 110ನೇ ಪೇಜು ಹಂಗೆ ಇರ್ತಿತ್ತು. ಇದು ರವಿ ಬೆಳಗೆರೆ ವಿಶೇಷ. 110 ಅಲ್ಲ, 220ನೇ ಪೇಜ್ ಇದ್ರು ಅದು ಅಷ್ಟು ಹಂಗೆ ಇರ್ತಿತ್ತು. ಅಷ್ಟು 1ನೇ ಪೇಜಿನಷ್ಟೇ ಮುದ್ದಾಗಿರ್ತಿತ್ತು. ಸೂಪರ್. ಅಷ್ಟೇ ಅಲ್ಲ, ಒಂದು ಕಡೆ ಒಂದು ಚಿತ್ಕಾಟಿಲ್ಲ. ಇದು ಏನು ಅಂದರೆ ಹಲಗೆ ಬಳಗಪ್ಪವನ ಅಳಪದೊಂದು ಅಗ್ಗಳಿಕೆ ಅಂತ ಐತೆ ನೋಡಿ ಕುಮಾರವ್ಯಾಸಂದು. ಆ ಥರ ಅವನು ಚಿತ್ಕಾಟಿಲ್ಲ. ಯಾಕಂದರೆ ಕಾಸ್ಬಾತು, ಮಾಟಗಾತಿ ಇವರೆಲ್ಲ ಮೊಟ್ಟ ಮೊದಲ ಪೇಜ್ಗಳು ನನ್ನ ಕೈಗೆ ಬರ್ತಿದ್ವಲ್ಲ, ನಾನು ಓದ್ತಿದ್ನಲ್ಲ. ಸುಮಾರು 5 ವರ್ಷ ಅವನ ಪ್ರತಿಯೊಂದು ರಾಜಕೀಯ ಮತ್ತು ಕ್ರೈಮು ಬಿಟ್ಟು ಉಳಿದ ಎಲ್ಲ ಬರಹಗಳನ್ನು ನಾನು ನೋಡಿದ್ದೀನಿ. ನಾನು ನೋಡಿದಂಥ ಸಂತೋಷ ನನಗಿದೆ. ಜೋಗಿಯವರು ಜೊತೆ ಕೆಲಸ ಮಾಡ್ತಿದ್ರು ಅವಾಗ. ಈಗ ಕನ್ನಡಪದ ಎಡಿಟರು. ಯಾಕಂದ್ರೆ ಅವರು ಜ್ಯೋತಿಯ ಗಂಡ ಜೋಗಿ, ಅದೇ ಅವಾಗ ಕೆಲಸ ಶುರು ಮಾಡಿದ್ರು. ಇನ್ನು ಅವರು ಅಲ್ಲೇ, ನಾವಿಲ್ಲೇ ವೈಯಕ್ತಿಕ ಪರಿಚಯ ಅಷ್ಟೇ. ಹಲೋ ಆ ಥರ ಜೋಗಿಯಲ್ಲಿ ಇನ್ನೂ ಒಂದು ಮಾತು ಅಂದಿದ್ದಾರೆ, ತೆಕ್ಕಿ ಬಿಡ್ಕೊಂಡ ಅಂತ ಹೇಳಿದ್ನಲ್ಲ, ಅವಾಗೊಂದು ಮಾತು ಹೇಳ್ದ. ಅದು ಏನು ಅಂತಂದರೆ 23ನೇ ಸಂಚಿಕೆ ಆಗೈತಿ, 24ನೇ ಸಂಚಿಕೆ ರೂಪುಗೊಳ್ತಾ ಇತ್ತು. ಆ ಸಂಚಿಕೆಗೆ ನಾನು ಕೆಲಸ ಮಾಡ್ಕೊತಿದ್ರು. ಬಿಟ್ಟ ತಕ್ಷಣ ಹಿಂಗೆ ಹಿಡ್ದ ನನ್ನ, ಅಪ್ಕೊಂಡಾಗ ಹಿಡ್ದಾಗ ಹಿಂಗೆ ಹಿಡ್ದ. ನೋಡು, ಆಯ್ ಬೆಂಗಳೂರಿಗೆ ನಾನು, ನೀನು, ವಿಠ್ಠಲಮೂರ್ತಿ ಮತ್ತು ಇನ್ನೊಬ್ಬರು MS ಮೂರ್ತಿ ಅಂತಿದ್ರು. ನಾನು, MS ಮೂರ್ತಿ, ವಿಠ್ಠಲಮೂರ್ತಿ ಮತ್ತು ನೀನು 4 ಮಂದಿ ಒಂದು ರೊಟ್ಟಿ ಹಂಚ್ಕೊಳ್ತೀನಿ. ನಾನು ನನ್ನ ಜೊತೆ ಕೆಲಸ ಮಾಡು.